ಬನ್ನಿ ಮೈಸೂರಿನ ಸ್ಥಿತಿಗತಿಗಳೇನು, ಮೈಸೂರಿನ ಸ್ಥಿತಿಗತಿಗಳ ಬಗ್ಗೆ ನಮ್ಮ ಪ್ರತಿನಿಧಿ ರಾಮ್ ಒಂದಷ್ಟು ವಿವರಗಳನ್ನು ಕೊಡ್ತಾ ಇದ್ದಾರೆ ನೋಡೋಣ. ಭಾರತ್ ಬಂದ್ನ ಎಫೆಕ್ಟ್ ಸಾಂಸ್ಕೃತಿಕ ನಗರಿ ಮೈಸೂರಿಗೂ ಸಹ ತಟ್ಟಿದೆ. ನಾವೀಗ ಮಂಡಿ ಮೊಹಲಾದಲ್ಲಿರುವಂಥ ಹನುಮಂತು ಪಲಾವ್ನಲ್ಲಿದ್ದಾವೆ. ಸಾಕಷ್ಟು ಹೆಸರು ಗಳಿಸಿರುವಂಥ ಹನುಮಂತು ಪಲಾವ್ಗೂ ಈ ಬಂದ್ನ ಬಿಸಿ ತಟ್ಟಿದೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಹನುಮಂತು ಪಲಾವ್ನ. ಇವತ್ತು ಹೇಳಿ ಕೇಳಿ ಮಂಗಳವಾರ ನಾನ್ ವೆಜ್ ಪ್ರಿಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹನುಮಂತು ಪಲಾವ್ಗೆ ಬರ್ತಾರೆ. ಕೇವಲ ಮೈಸೂರು ಮಾತ್ರವಲ್ಲ, ಮೈಸೂರು, ಬೆಂಗಳೂರು, ಮಂಡ್ಯ ಸೇರಿದಂತೆ ಸಾಕಷ್ಟು ಜನರು ಈ ಒಂದು ಹನುಮಂತು ಪಲಾವ್ಗೆ ಬರ್ತಾರೆ. ಇಲ್ಲಿನ ರುಚಿಗೆ ಮನಸೋತಂಥವ್ರು ಬರ್ತಾರೆ. ಯಾಕಂದರೆ ಮೈಸೂರಿಗೆ ಬಂದಂಥವ್ರು ಹನುಮಂತು ಪಲಾವ್ ತಿಂದೇ ಹೋಗೋದೇ ಇಲ್ಲ. ಆದರೆ ಇವತ್ತು ಬಂದ್ ಹಿನ್ನೆಲೆಯಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಸ್ಥಳವನ್ನು. ಇದು ಅಂದರೆ ಜನರು ಅಲ್ಲಿ ತುಂಬಿದಂಥ ಸಂದರ್ಭದಲ್ಲಿ ಇಲ್ಲಿ ಕಾಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತು. ಇವತ್ತು ಮಂಗಳವಾರ ಆಗಿರೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಒಂದು ನಾನ್ ವೆಜ್ ಪ್ರಿಯರು ಆಗಮಿಸ್ತಾ ಇದ್ರು. ಆದರೆ ಇವತ್ತು ಆ ನಿರೀಕ್ಷಿಸಿದ ಮಟ್ಟದಲ್ಲಿ ಜನರು ಆಗಮಿಸಿಲ್ಲ. ಅಂದರೆ ಇಲ್ಲಿ ನೋಡ್ತಾ ಇರುವಂತಹ ಏನು ನೀವು ಚೇರ್ಗಳಿದ್ದಾವೆ ಇವೆಲ್ಲವೂ ಸಹ ಭರ್ತಿ ಆಗ್ತಾ ಇದ್ವು. ಇಲ್ಲಿ ಭರ್ತಿಯಾದ ನಂತರ ಜನರು ಅಲ್ಲಿ ಕಾದು ಕುಳಿತಿರ್ತಾ ಇದ್ರು. ನಂತರ ಬಂದು ಇಲ್ಲಿ ತಮ್ಮ ನೆಚ್ಚಿನ ಏನು ನಾನ್ ವೆಜ್ಜನ್ನು ಸೇವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಹನುಮಂತು ಪಲಾವ್ಗಾಗಿಯೇ ಜನರು ಬರುವಂತಹದ್ದು ಇತ್ತು. ಆದರೆ ಇವತ್ತು ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳದಲ್ಲಿ ಅಂದರೆ ಜಾಗ ಸಿಗದೇ ಇರುವಂತಹ ಸ್ಥಳದಲ್ಲೂ ಸಹ ಸಾವಕಾಶವಾಗಿ ಕುಳಿತು ಏನು ಹನುಮಂತು ಪಲಾವ್ನ ಒಂದು ರುಚಿಯನ್ನು ಸವಿಯುವಂಥ ಕೆಲಸ ಆಗ್ತಾ ಇದೆ. ಹೀಗಾಗಿ ಭಾರತ್ ಬಂದ್ನ ಎಫೆಕ್ಟ್ ಹನುಮಂತು ಪಲಾವ್ಗೂ ಸಹ ಆಗಿದೆ. ಅದರ ಮಾಲೀಕರಾದಂಥ ಕಿರಣ್ ಅವರು ನಮ್ಮ ಜೊತೆಗಿದ್ದಾರೆ. ಸಾಮಾನ್ಯವಾಗಿ ಮಂಗಳವಾರ, ಶುಕ್ರವಾರ, ಭಾನುವಾರ ನಿಮ್ಮ ಈ ಒಂದು ಹನುಮಂತು ಪಲಾವ್ ತುಂಬಿ ತೊಳಗ್ತಾ ಇರ್ತದೆ. ಇವತ್ತು ಭಾರತ್ ಬಂದಿದೆ, ಚೇರ್ಗಳು ಖಾಲಿ ಇದ್ದಾವೆ. ಆಚೆ ಇಟ್ಟಿರುವಂತಹ ವೇಟಿಂಗ್ ಚೇರ್ಗಳು ಸಹ ಖಾಲಿ ಇವೆ. ಯೂಶಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ಕ್ರೌಡ್ ಇರ್ತಾ ಇತ್ತು. ಇವತ್ತು ಭಾರತ್ ಬಂದ್ ಆಗಿರುವಂಥ ಕಾರಣ ಸ್ವಲ್ಪ ಬಿಸ್ನೆಸ್ ಡಲ್ ಇದೆ. ಮುಂದೆ ಬರುವಂಥ ನಿರೀಕ್ಷೆ ಇದೆ ಕಸ್ಟಮರ್ಸು. ನಾವು ರೆಗ್ಯುಲರಾಗಿ ಏನು ಮಾಡಬೇಕು ಅದನ್ನೇ ಮಾಡಿದ್ದೀವಿ. ನೋಡೋದ ಮುಂದೆ ಕಸ್ಟಮರ್ಸ್ ಬರುವಂಥ ನಿರೀಕ್ಷೆಯಲ್ಲಿದ್ದೀವಿ. ಕಾದು ನೋಡೋಣ. ಇದು ಕಿರಣ್ ಅವರ ಮಾತು. ನಾವು ಇನ್ನೂ ಸಹ ನಿರೀಕ್ಷೆಯಲ್ಲಿದ್ದೇವೆ. ಮುಂದಿನ ಸಮಯದಲ್ಲಿ ಇಲ್ಲಿಗೆ ಗ್ರಾಹಕರು ಬರ್ತಾರೆ ಅನ್ನೋ ನಿರೀಕ್ಷೆ ಇದ್ದಾರೆ. ಗ್ರಾಹಕರು ನಮ್ಮ ಜೊತೆಗಿದ್ದಾರೆ. ಸರ್, ಸಾಮಾನ್ಯವಾಗಿ ಹನುಮಂತು ಪಲಾವ್ ಬಂದಾಗ ಸಾಕಷ್ಟು ರಶ್ ಇರ್ತಾ ಇತ್ತು, ಕೂತ್ಕೊಳ್ಳೋಕೆ ಜಾಗ ಇರ್ತಾರಲ್ಲ, ಇವತ್ತು ಖಾಲಿ ಇದೆ, ಹೇಗಿದೆ? ಇವತ್ತು ಬಂದಿರೋದ್ರಿಂದ ಮೋಸ್ಟ್ಲಿ ಯಾರು ಬಂದಿಲ್ಲ, ಮೋಸ್ಟ್ಲಿ ಬರ್ಬೋದೇನೋ. ಬಟ್ ಇದು ಫ್ರೀ ಆಗಿದೆ, ಖಾಲಿ ಆಗಿದೆ, ಯಾಕೆಂದರೆ ಬಂದ್ ಎಫೆಕ್ಟ್ ಇರ್ಬೋದೇನೋ. ಇದು ಗ್ರಾಹಕರ ಮಾತು. ಹನುಮಂತು ಪಲಾವ್ನಲ್ಲಿ ಏನು ಸದಾ ಗಿಜಿಗಿಜಿ ಗುಡ್ತಾ ಇತ್ತು, ಇವತ್ತು ಸಂಪೂರ್ಣವಾಗಿ ಖಾಲಿಯಾಗಿದೆ. ಗ್ರಾಹಕರು ಬಂದು ಬೆರಳೆಣಿಕೆಯ ಜನರಷ್ಟೇ ಇಲ್ಲಿ ಹನುಮಂತು ಪಲಾವನ್ನು ಸವಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಸಮಯದಲ್ಲಿ ಈ ಒಂದು ಸ್ಥಳಕ್ಕೆ ಬರ್ಬೋದು ಅನ್ನೋ ನಿರೀಕ್ಷೆಯನ್ನು ಸಹ ಮಾಲೀಕರು ಇಟ್ಕೊಂಡಿದ್ದಾರೆ. ಹಾಗಾಗಿ ಎಂದಿನಂತೆ ಮಂಗಳವಾರ ಯಾವ ರೀತಿ ಮಾಡ್ತಾ ಇದ್ದೋ ಅದೇ ರೀತಿ ಮಾಡಿದ್ದೇವೆ ಅನ್ನೋದು ಮಾತನಾಡ್ತಾ ಇದ್ದಾರೆ. ಒಟ್ಟಾರೆ ಭಾರತ್ ಬಂದ್ನ ಬಿಸಿ ಹನುಮಂತು ಪಲಾವ್ಗೂ ಸಹ ತಟ್ಟಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.